ಸತತ 4 ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿರೋ ಜೋಶಿ ಅವರಿಗೆ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ಸಚಿವ ಸ್ಥಾನ ಹುಡುಕೊಂಡು ಬಂದಿತ್ತು. ಇದಕ್ಕೆ ಕಾರಣ ಅವರ ಅರ್ಹತೆ ಮತ್ತು ದಕ್ಷತೆ. 58ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ದಿನವೇ ಕೇಂದ್ರ ಸಚಿವರಿಗೆ ಪ್ರಧಾನಿ ಮೋದಿ ಅವರ ಶ್ಲಾಘನೆ ಸಿಕ್ಕಿದೆ. ಪ್ರಿಯ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಯಾರಿಗಾದರೂ ಪ್ರಶಂಸೆ ಕೊಟ್ಟಿದ್ದಾರೆ ಅಂದ್ರೆ 100ಕ್ಕೆ 100ರಷ್ಟು ಅರ್ಹರಿದ್ರಷ್ಟೇ ಸಾಧ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಅಂಥದ್ದೊಂದು ಭಾಗ್ಯ ನಮ್ಮದೇ ರಾಜ್ಯದ ರಾಜಕಾರಣಿಯೊಬ್ಬರಿಗೆ ಒಲ್ದಿದೆ. ಅವರು ಬೇರಿನ್ಯಾರೂ ಅಲ್ಲ, ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರಗಳ ಮತ್ತು ಕಲ್ಲಿದ್ದಲು ಹಾಗೂ ಗಣಿ ಖಾತೆಯ ಸಚಿವರು ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಶ್ರೀ ಪ್ರಹ್ಲಾದ್ ಜೋಶಿ. ಇಷ್ಟಕ್ಕೂ ಪ್ರಹ್ಲಾದ್ ಜೋಶಿಯವರನ್ನ ಪ್ರಧಾನಿ ಮೋದಿ ಹೊಗಳೋದಕ್ಕೆ ಕಾರಣವೇನು ಅಂದ್ರೆ, ಜೋಶಿಯವರು ಕೋವಿಡ್ ಸಂಕಟದ ಸಮಯದಲ್ಲಿ ತಮ್ಮ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿ ದೇಶದ ಆತ್ಮನಿರ್ಭರ್ ಯೋಜನೆಗೆ ಕೊಡುಗೆ ಕೊಟ್ಟ ವಿಶಿಷ್ಟ ರೀತಿ. मंत्री परिषद के मेरे साथी प्रहलाद जोशी जी को और उनकी टीम को बहुत बधाई देना चाहता हूं, क्यों उन्होंने इस लॉकडाउन पीरियड का इतना उपयोग किया, पूरे डिपार्टमेंट के हर बारीकियों का अध्ययन किया, देश के लिए नया क्या कर सकते हैं, नए तरीके से क्या कर सकते हैं, उन्होंने एक बहुत बड़ी लीडरशिप दी है. आप आत्मनिर्भर भारत के लिए एक मजबूत नींव आज डाल रहे हो. ಇದೇ ವೇಳೆ ಪ್ರಧಾನಿ ಮೋದಿ ಇಂದು ಟ್ವೀಟ್ ಮೂಲಕ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮತ್ತೊಮ್ಮೆ ಅವರ ಕಾರ್ಯಶೈಲಿ ಮತ್ತು ಸಾಮರ್ಥ್ಯವನ್ನ ಕೊಂಡಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರುತ್ತೇನೆ. ಅವರು ಕಲ್ಲಿದ್ದಲು ಮತ್ತು ಗಣಿ ವಿಭಾಗವನ್ನ ಬಲಪಡಿಸುವಲ್ಲಿ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ. ಈ ಮೂಲಕ ದೇಶದ ಆರ್ಥಿಕತೆ ವೃದ್ಧಿಯಾಗಲು ಸಹಕರಿಸುತ್ತಿದ್ದಾರೆ. ಸಂಸದೀಯ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆಯಲು ಅವರು ಶ್ರಮ ವಹಿಸುತ್ತಿದ್ದಾರೆ. ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಇನ್ನು ಸಚಿವ ಪ್ರಹ್ಲಾದ್ ಜೋಶಿ ಹುಟ್ಟುಹಬ್ಬಕ್ಕೆ ದೇಶದ ಗಣ್ಯಾತಿ ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರ ಬರೆದು ಜನ್ಮದಿನದ ಶುಭಾಶಯ ತಿಳಿಸಿದ್ದಾರೆ. ಪ್ರೀತಿಯ ಪ್ರಹ್ಲಾದ್ ವೆಂಕಟೇಶ್ ಜೋಶಿ, ದಿನಾಂಕ 27/11/2020 ತಮ್ಮ ಜನ್ಮದಿನಕ್ಕೆ ಶುಭಾಶಯ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ನಿಮಗೆ ಉತ್ತಮ ಆರೋಗ್ಯ ಮತ್ತು ಸಂತೋಷವನ್ನ ದಯಪಾಲಿಸಲಿ, ಮತ್ತಷ್ಟು ಕಾಲ ದೇಶಕ್ಕಾಗಿ ಸೇವೆ ಮಾಡುವ ಶಕ್ತಿ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶುಭಾಶಯಗಳೊಂದಿಗೆ ನಿಮ್ಮ ರಾಮನಾಥ್ ಕೋವಿಂದ್. ಎರಡು 2014ರ ಚುನಾವಣೆಯಲ್ಲಿ ಸುಮಾರು 1 ಲಕ್ಷ ಮತಗಳ ಅಂತರದಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದ ಜೋಶಿಯವರು 2019ರ ಚುನಾವಣೆಯಲ್ಲಿ ತಮ್ಮ ಗೆಲುವಿನ ಅಂತರವನ್ನ 2 ಲಕ್ಷ ಮತಗಳಿಗೇರಿಸಿಕೊಂಡಿದ್ರು. ಇದು ಸಹಜವಾಗಿ ಪ್ರಧಾನಿ ಮೋದಿಯವರ ಗಮನ ಸೆಳೆದಿತ್ತು. ಅದರ ಪರಿಣಾಮವೇ ಮೋದಿಯವರ 2ನೇ ಅವಧಿಯ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಮತ್ತು ಮಹತ್ವದ ಖಾತೆಯಾಗಿದ್ದ ಕಲ್ಲಿದ್ದಲು ಮತ್ತು ಗಣಿ ಖಾತೆಯ ಸಚಿವ ಸ್ಥಾನ ಒಲಿದು ಬಂತು. ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಅವರೊಂದಿಗೆ ಕೆಲಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಅವರನ್ನ ಹತ್ತಿರದಿಂದ ನೋಡಿದ ಎಲ್ರಿಗೂ ಗೊತ್ತು. ಆದ್ರೆ ಅದನ್ನ ಸರಳವಾಗಿ ನಿಭಾಯಿಸಿದ ಕೀರ್ತಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲುತ್ತೆ. ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಲೋಕಸಭೆಯಲ್ಲಿ ಅನೇಕ ಜನಪರ ಕಾಯ್ದೆಗಳು ಮತ್ತು ಬಿಲ್ಗಳು ಸುಲಲಿತವಾಗಿ ಪಾಸ್ ಮಾಡಿಸೋದ್ರಲ್ಲಿ ಜೋಶಿ ಅವರ ಶ್ರಮ ಬಹಳಷ್ಟಿದೆ. ಇನ್ನು ಕಲ್ಲಿದ್ದಲು ಹಾಗೂ ಗಣಿ ಖಾತೆ ವಹಿಸಿಕೊಂಡ ಬಳಿಕ ದೇಶದಲ್ಲಿ 19 ಗಣಿ ಬ್ಲಾಕ್ಗಳನ್ನು ಅತ್ಯಧಿಕ ಬೇಡಿಕೆಯೊಂದಿಗೆ ಬಹಿರಂಗ ಹರಾಜು ಮಾಡಲಾಯಿತು. ಈ ಮೂಲಕ ವಾರ್ಷಿಕ 7,000 ಕೋಟಿ ರೂಪಾಯಿ ಆದಾಯವನ್ನ ಕೇಂದ್ರ ಸರ್ಕಾರಕ್ಕೆ ತಂದುಕೊಟ್ಟಿದ್ದಾರೆ. ಇದರೊಂದಿಗೆ ಈ ಕ್ಷೇತ್ರದಲ್ಲಿ 69,000ಕ್ಕೂ ಅಧಿಕ ಉದ್ಯೋಗಗಳು ಸೃಷ್ಟಿಯಾಗಿವೆ. ಸರ್ಕಾರದ ವ್ಯಾಪ್ತಿಯಲ್ಲಿದ್ದ ವಾಣಿಜ್ಯ ಕಲ್ಲಿದ್ದಲು ಗಣಿಗಾರಿಕೆಯನ್ನ ಖಾಸಗಿ ವಲಯಕ್ಕೂ ವಿಸ್ತರಿಸಿ ಅದರಿಂದ ಸರ್ಕಾರಕ್ಕೆ ಆದಾಯ ಹೆಚ್ಚಿಸಿದ್ದಲ್ಲದೆ ಕಲ್ಲಿದ್ದಲು ಗಣಿಗಳಿಗೆ ಬೇಡಿಕೆಯೂ ಹೆಚ್ಚಾಗಿದೆ. ದೇಶದಲ್ಲಿ ಹರಾಜಿಗೆ ಗುರುತಿಸಲ್ಪಟ್ಟಿರೋ 38 ಕಲ್ಲಿದ್ದಲು ಗಣಿ ಘಟಕಗಳಲ್ಲಿ
ಈಗಾಗಲೇ 19 ಘಟಕಗಳನ್ನು ಯಶಸ್ವಿಯಾಗಿ ಬಹಿರಂಗ ಹರಾಜು ಮಾಡಲಾಗಿದೆ. ಹೀಗೆ ಹರಾಜು ಪಡೆದ ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರಗಳು ಸರಿಯಾಗಿ ಸಹಕಾರ ನೀಡಿದರೆ ಅದರಿಂದ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಆರಂಭವಾಗಿ ರಾಜ್ಯಗಳಿಗೂ ಆದಾಯ ಹರಿದು ಬಂದು ಆ ಮೂಲಕ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಮುಂದಿನ ವರ್ಷಗಳಲ್ಲಿ ಕೋಕಿಂಗ್ ಕೋಲ್ ಹೊರತುಪಡಿಸಿ ಉಳಿದೆಲ್ಲಾ ಮಾದರಿಯ ಕಲ್ಲಿದ್ದಲಿಗೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಲು ಕ್ರಮ ಕೈಗೊಂಡಿದ್ದಾರೆ. ಇದರಿಂದಾಗಿ ದೇಶದಲ್ಲಿರೋ ನೈಸರ್ಗಿಕ ಸಂಪತ್ತಿನ ಬಳಕೆಯಾಗೋದಲ್ಲದೆ ದೇಶ ಸ್ವಾವಲಂಬಿಯಾಗುತ್ತೆ. ಇದೆಲ್ಲದರ ಜೊತೆಗೆ ಕಲ್ಲಿದ್ದಲು ಆಮದು ಮಾಡಿಕೊಳ್ಳೋ ಆರ್ಥಿಕ ಹೊರೆಯೂ ಕಡಿಮೆಯಾಗುತ್ತೆ. ಇದು ಪ್ರಧಾನಿ ಮೋದಿಯ ಆತ್ಮನಿರ್ಭರ್ ಯೋಜನೆಗೆ ಜೋಶಿಯವರು ಕೊಟ್ಟ ಬಹುದೊಡ್ಡ ಕೊಡುಗೆ ಅಂದ್ರೆ ತಪ್ಪಾಗಲಾರದು. ಜೋಶಿಯವರ ಈ ಕೊಡುಗೆಯನ್ನೇ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಈ ಮುಂಚೆ ರಾಜ್ಯದ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಕಲ್ಲಿದ್ದಲಿನ ಕೊರತೆಯಿಂದ ಬಳಲ್ತಾ ಇದ್ವು. ಹೀಗಾಗಿ ಘಟಕಗಳಲ್ಲಿ ಆಗಾಗ ಕಾರ್ಯಾಚರಣೆ ಸ್ಥಗಿತವಾಗಿ ಸಮಸ್ಯೆ ಆಗ್ತಿತ್ತು. ಆದರೆ ಜೋಶಿಯವರು ಕಲ್ಲಿದ್ದಲು ಖಾತೆ ವಹಿಸಿಕೊಂಡ ನಂತರ ಪರಿಸ್ಥಿತಿ ಬದಲಾಗಿದೆ. ಎಲ್ಲಾ ಘಟಕಗಳಿಗೂ ಕಲ್ಲಿದ್ದಲಿನ ಸಮರ್ಪಕ ಪೂರೈಕೆಯಿಂದಾಗಿ ವಿದ್ಯುತ್ ಉತ್ಪಾದನೆ ನಿರಂತರವಾಗಿ ಸಾಗಿದೆ. ಇದು ನೇರವಾಗಿ ಉಳಿದೆಲ್ಲ ವಲಯದ ಮೇಲೆ ಪ್ರಭಾವ ಬೀರಿ ಕೈಗಾರಿಕೆ, ಕೃಷಿ, ಸೇವಾ ವಲಯಗಳ ಚಟುವಟಿಕೆಗಳಿಗೆ ದೊಡ್ಡ ಲಾಭವಾಗ್ತಿದೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ ಅಪಾರ. ಧಾರವಾಡಕ್ಕೆ ಐಐಟಿ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜೋಶಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವಲ್ಲಿ ಶ್ರಮ ವಹಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಕಾರ್ಮಿಕರಿಗಾಗಿ ಇಎಸ್ಐ ಆಸ್ಪತ್ರೆ ನಿರ್ಮಾಣ, ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸಿದ್ದಲ್ಲದೆ ಮತ್ತಷ್ಟು ವಿಮಾನಯಾನ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಫ್ಲೈಓವರ್ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ ಹಣಕಾಸಿನ ನೆರವು ಒದಗಿಸಿದ್ದಾರೆ. ಈ ಯೋಜನೆಯಿಂದ ಹುಬ್ಬಳ್ಳಿ ನಗರದ ಸಂಚಾರ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗುತ್ತೆ. ವಿದ್ಯುತ್ ಉತ್ಪಾದನೆ ಆಲ್ಮೋಸ್ಟ್ ಕಳೆದ 5 ವರ್ಷದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಅತಿ ಹೆಚ್ಚು ಆಗಿದೆ. ಅದೇ ರೀತಿ GST ಕಲೆಕ್ಷನ್ ಕಳೆದ ಅಕ್ಟೋಬರ್ ಸೆಪ್ಟೆಂಬರ್ದಿಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ, 1,05,000 ಕೋಟಿ ರೂಪಾಯಿ. ಹೀಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಆಟೋಮೊಬೈಲ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಇದು ಕಳೆದ ವರ್ಷದಕ್ಕಿಂತ ಈಗಾಗಲೇ ಜಾಸ್ತಿ ಆಗಿದೆ. ಫಾರಿನ್ ಇನ್ವೆಸ್ಟ್ಮೆಂಟು $35 ಬಿಲಿಯನ್, $135 ಬಿಲಿಯನ್ ಇವತ್ತು ಭಾರತದಲ್ಲಿ ಹರಿದು ಬಂದಿದೆ. ಈ ಮಧ್ಯೆ ದೇಶದ ಅತ್ಯುನ್ನತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾಗಿರೋ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನ ರಾಜ್ಯಕ್ಕೆ ತರಲು ಈಗಾಗಲೇ ಯತ್ನ ನಡೆಸಿದ್ದಾರೆ. ಇಷ್ಟರಲ್ಲೇ ರಾಜ್ಯದ ಜನರಿಗೆ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಸತತ ಪ್ರಯತ್ನ, ನಿರಂತರ ಸೇವೆ, ಜನಸಾಮಾನ್ಯರೊಂದಿಗೆ ಬೆರೆಯೋ ಗುಣ, ಕರ್ತವ್ಯ ಪ್ರಜ್ಞೆ, ಜನಪರ ಕಾಳಜಿಯಿಂದಾಗಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆ ಮೇಲೆ ಉತ್ತಮ ಹಿಡಿತ ಹೊಂದಿರೋ ಜೋಶಿ ತಮ್ಮ ಕ್ಷೇತ್ರ, ರಾಜ್ಯ ಹಾಗೂ ದೇಶಕ್ಕೆ ನಿರಂತರವಾಗಿ ಕೊಡುಗೆ ನೀಡುತ್ತಲೇ ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. 4 ಬಾರಿ ಸಂಸದರಾದ ಜೋಶಿಗಿಂದು ಜನ್ಮದಿನದ ಸಂಭ್ರಮ. ಕೇಂದ್ರ ಸಚಿವರಿಗೆ ಅಮಿತ್ ಶಾರಿಂದಲೂ ಶುಭಾಶಯ ಕೋರಲಾಗಿದೆ. ಪ್ರಹ್ಲಾದ್ ಜೋಶಿ ಒಬ್ಬ ಅದ್ಭುತ ಆಡಳಿತಗಾರ, ದೇಶದ ಎಲ್ಲಾ ಜನರ ಅಭ್ಯುದಯಕ್ಕಾಗಿ ಶ್ರಮಿಸ್ತಾ ಇರೋ ನಾಯಕ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಣ್ಯರೆಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮೂಲಕ ವಿಶ್ ಮಾಡಿದ್ದಾರೆ. ಜೋಶಿ ಅವರೊಬ್ಬ ಅದ್ಭುತ ಆಡಳಿತಗಾರ, ದೇಶದ ಅಭ್ಯುದಯಕ್ಕಾಗಿ ಹೋರಾಡ್ತಾ ಇರುವಂತಹ ನಾಯಕ ಅಂತ ಅವರು ಟ್ವೀಟ್ ಮಾಡಿದ್ದಾರೆ.